ನಮಸ್ತೆ, ನನ್ನ ಹೆಸರು ಪವಿತ್ರ ಅಂತ. ನಾವು ಟಿ.ಟಿಗೆ ಯಾವ ಚಾನಲ್ಸ್ನ ನೋಡ್ಬೋದು ಅಂದರೆ ಗೃಹಿಣಿಯರಿಗೆ ಇಟ್ಕೊಂಡು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಬೋದು. ಚಾನಲ್ಸ್ನ ನೋಡೋದ್ರಿಂದ ತುಂಬ ನಮಗೆ ಬೆನಿಫಿಟ್ ಆಗುತ್ತೆ, ಏಕೆಂದರೆ ನನಗೆ ಆಗಿದೆ ಅದು ಕೂಡ. ಸೊ ಹೀಗಾಗಿ ನಾನು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಚಾನಲ್ SR ಎಜುಕೇಷನ್ ಅಂತಿದೆ. ಸೊ ನೀವು ಅದರಲ್ಲಿ ನೀವು ಸೈಕಾಲಜಿನೂ ಹೇಳ್ತಾರೆ, ಸೋಷಲ್ ಹೇಳ್ತಾರೆ, ವಿಜ್ಞಾನ ಹೇಳ್ತಾರೆ, ಮತ್ತು ಕನ್ನಡ ಕೂಡ ಇದೆ ಅವ್ರ ಹತ್ರ, ಆಮೇಲೆ ಇಂಗ್ಲೀಷ್ ಕೂಡ ಮಾಡಿದ್ದಾರೆ. ಸೊ ನೀವು ಅದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲನೂ ನೀವು ಯೂಸ್ ತೊಗೋಬೋದು. ಮತ್ತು ಒಳ್ಳೆ ಚೆನ್ನಾಗಿ ಗೌರ್ಮೆಂಟ್ ಬುಕ್ಸ್ನ ಫಾಲೋ ಮಾಡ್ತಾರೆ ಅವರು. ಆಮೇಲೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಡೈಲಿ ಕೂಡ ನಾವು ಅವ್ರದ್ದು ಒಂದು 4 to 5 ಕ್ಲಾಸಸನ್ನು ನಾವು ಅವ್ರದ್ದು ಅಟೆಂಡ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಚಾನಲ್ ಇದೆ KR ಟ್ಯುಟೋರಿಯಲ್ಸ್ ಅಂತ ಹೇಳಿ. ಅದು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಅಲ್ಲಿ ಸರ್ ಕ್ವಶನ್ನ ಬಿಡಿಸ್ತಾ ಹೋಗ್ತಾರೆ. ಅದು ಹೆಂಗಿರುತ್ತೆ ಅಂತಂದರೆ ಒಂದು 4 ಆಪ್ಷನ್ಗೂ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ನಮ್ಗೆ ಡಿಟೇಲಾಗಿ ಅದ್ರ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಯಾವ್ದು ಕ್ವಶನ್ ಯಾವ ಏರಿಯಾದಲ್ಲಿ ಬಂದಿದೆ ಅನ್ನೋದನ್ನು ಪ್ರತಿದಿನ ನಮ್ಗೆ ಏನು ಮಾಡ್ತಾರೆ ಅಂದರೆ ಎವ್ರಿ ಟೈಮ್ ಈವ್ನಿಂಗ್ ಅವರು ತೊಗೋತಾರೆ 8 to 9. ಅವರು ತುಂಬ ಕ್ಲಾಸಸ್ ಇದೆ, ಅದು ಕೂಡ ನೀವು ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಕೂಡ. ಆಮೇಲೆ ಇನ್ನೊಂದಿದೆ ಸೈಕಾಲಜಿ, ತುಂಬ ಚೆನ್ನಾಗಿ ನಮಗೆ ಅದು ಮೈಂಡ್ನಲ್ಲಿ ಉಳಿಯುತ್ತೆ. ಎಜುಟ್ಯೂಬ್ ಕನ್ನಡ ಅಂತ ಇದೆ. ಎಜುಟ್ಯೂಬ್ ಅಂತ ಹೇಳಿ ಒಂದು ಚಾನಲ್ ಇದೆ. ಶ್ರೀ ಪ್ರಸನ್ನ ಸರ್ ಅಂತ ಹೇಳಿ ಅದು ಚಾನಲ್ ಹೇಳ್ತಾರೆ. ಡೈಲಿ 9:15ಗೆ ಚಾಲು ಆಗುತ್ತೆ. ಸೊ ನೀವು ಅದು ಕೂಡ ನೀವೇನು ಮಾಡ್ಬೋದು ಅಂದರೆ ಅಟೆಂಡ್ ಮಾಡ್ಬೋದು. ಅಲ್ಲಿ ಕನ್ನಡನೂ ಹೇಳ್ತಾರೆ ಸರ್, ಕನ್ನಡ ಬೋಧನಾಶಾಸ್ತ್ರ ಅದು ಕೂಡ ಸಿಗುತ್ತೆ ನಮಗೆ. ಆಮೇಲೆ ಆ ಚಾನಲ್ದು ನಮಗೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಫ್ರೀಯಾಗಿ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಮಟೀರಿಯಲ್ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ತುಂಬ ಫ್ರೀ, ಯಾವುದೇ ರೀತಿ ದುಡ್ಡಿಲ್ಲ ಏನಿಲ್ಲ, ಆರಾಮಾಗಿ ಅವರು ಡೈಲಿನೂ ಹಾಕ್ತಾ ಇರ್ತಾರೆ. ನೀವು ಅದನ್ನು ತುಂಬ ಚೆನ್ನಾಗಿ ನೀವು ಯೂಸ್ ತೊಗೊಳ್ಬೋದು. ಈ 3 ಚಾನಲ್ ನಂಗೆ ತುಂಬ ಅಂದರೆ ಸೈಕಾಲಜಿ ಬಂತು, ಮತ್ತು SS ಬಂತು. SR ಎಜುಕೇಷನಲ್ಲಿ ನಮಗೆ SS ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರು ವಿಜ್ಞಾನ ಕೂಡ ಹೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಯಾರು ಫಸ್ಟ್ ಪೇಪರ್ ಬರೀತಿದ್ದಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವೆರಡು ಚಾನಲಲ್ಲೂ ಕೂಡ ನೀವು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ನಲ್ಲೂ ಕೂಡ ನೀವು ಎಜುಟ್ಯೂಬ್ ಆ್ಯಂಡ್ KR ಇದನ್ನು ಕೂಡ ನೀವು 3 ಪ್ರಿಪೇರ್ ಮಾಡ್ಬೋದು. ಇನ್ನು ಕನ್ನಡಕ್ಕೆ ಸ್ಪೆಷಲಾಗಿ ನಾನು ಅಟೆಂಡ್ ಮಾಡ್ತಿರೋ ಕ್ಲಾಸಸ್ ಅಂದರೆ ರಮೇಶ್ ಅಕಾಡೆಮಿ ಅಂತ ಹೇಳಿ. ಸರ್ ಇದು ಕೇವಲ TT ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತ ಅಷ್ಟೇ ಅಲ್ಲ, SD FD ಎಲ್ಲದಕ್ಕೂ ಬರೋ ಹಾಗೆ ಒಂದು ಜನರಲ್ಲಾಗಿ ಅವರು ನಮಗೆ ಕನ್ನಡ ಹೇಳ್ತಾ ಹೋಗ್ತಾರೆ. ಅದು ನಮಗೆ TT ಕೂಡ ತುಂಬ ಯೂಸ್ ಆಗುತ್ತೆ. ಡೈಲಿ ಅವರು ನೈಟ್ 10:30ಇಂದ ಸ್ಟಾರ್ಟ್ ಮಾಡಿ 11ವರೆಗೂ ಅವರು ನಮಗೆ ತಗೋತಾರೆ. ಕೆಲವೊಂದು ಸಲ 11ಗೂ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರದ್ದು ಹೆಂಗಿರುತ್ತೆ ಎಲ್ಲ ಫ್ರೀಯಾಗಿ ಹೇಳ್ತಾರೆ. ಪಾಪ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಡೈಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಕನ್ನಡ ಎಲ್ಲ ಕವರ್ ಮಾಡ್ಕೋತಾರೆ ಅವರು. ಅಂದರೆ ಸಂಧಿ ಸಮಾಸ ಬಂತು, ತದ್ಧಿತ ಪ್ರತ್ಯಯಗಳು ಬಂತು, ಎವ್ರಿವನ್ ಎಲ್ಲ ಕವರ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ವಾಸ್ಟಾಗಿ ಕನ್ನಡದ ಬಗ್ಗೆ ಇನ್ನೂ ಸ್ವಲ್ಪ ಚಾನಲ್ಸ್ ಬೇಕು ಅಂತಂದರೆ ಡಾಕ್ಟರ್ CK ಜಗದೀಶ್ ಅಂತ ಹೇಳಿ ಕನ್ನಡ ನುಡಿ ಬಳಗ ಅಂತ ಹೇಳಿ ಅವ್ರದ್ದೊಂದು ಚಾನಲ್ ಇದೆ. ಅಲ್ಲೇನು ಮಾಡ್ಬೋದು ಅಂತಂದರೆ ತುಂಬ ವಾಸ್ಟಾಗಿ ಹೇಳ್ತಾರೆ. ಕೆಲವೊಂದು ವೀಡಿಯೋಸು ನಮಗೆ ತೆಟ್ಟಿಗೆ ಯೂಸ್ ಆಗೋಂಥದ್ದು ಇದೆ. ಅವ್ರ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡಿದರೆ ನಿಮಗೆ ಅದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಅಥರ್ವ ಚಾನಲ್ ಅಂತ ಹೇಳಿ. ಸ್ಪೆಷಲಿ ಅಥರ್ವ ಚಾನಲ್ UGC ನೆಟ್ ಅಂತ ಹೇಳಿ ಅವರ ಲೋಗೋ ಇದೆ. ಅಲ್ಲಿ ಸ್ಪೆಷಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ನೆಟ್ ಟು ಸೆಟ್ಟಿಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ಸ್ನ ಫಾಲೋ ನಮಗೆ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ಸೊ ಅದರಿಂದ ತುಂಬ ಕ್ವಶನ್ಸು ನಮಗೆ ಏನಾಗುತ್ತೆ ಅಂದರೆ ಬರ್ತಾ ಹೋಗುತ್ತೆ. ಈವನ್ PU ಪ್ರಿಪೇರ್ ಮಾಡೋರಾಗೋದಿರ್ಬೋದು ಅಥವಾ ಡಿಗ್ರಿ ಪ್ರಿಪೇರ್ ಮಾಡೋರು, ಮತ್ತು ಇನ್ನೊಂದು ಯಾವುದು ನೆಟ್ ಟು ಸೆಟ್ ಸ್ಪೆಷಲಿ ಅವ್ರ ಕ್ಲಾಸಸ್ಸಿಂದ ನಾವು, ಯಾಕಂದರೆ ಕ್ವಶನ್ ಪೇಪರ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಕ್ವಶನ್ಸ್ ಅದರಲ್ಲಿಂದ ಕೆಲವೊಂದಿಷ್ಟು ಬಂದಿರುತ್ತೆ. ಅವ್ರು ಹೇಳ್ತಾರೆ 15 to 25% ಬಂದಿರುತ್ತೆ ಅಂತ ಹೇಳಿ. ನಿಜ ಬಂದಿರುತ್ತೆ ಅದು. ಆಮೇಲೆ ಅದೇ ಕ್ವಶನ್ ಅವರು ಕೂಡ ಇವಾಗ ಮತ್ತು ಟೆಟ್ಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ಸ್ನೇ ಬಿಡಿಸ್ತಾ ಇರ್ತಾರೆ. ಜಾಸ್ತಿ ಕ್ವಶನ್ ಪೇಪರ್ಸ್ನ ಬಿಡಿಸ್ತಾರೆ ಅವರು ತುಂಬ ಚೆನ್ನಾಗಿ. ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕಂಟೆಂಟ್ ಕೂಡ ಸೈಡ್ಗೆ ತೊಗೊಂಡು ಬಂದಿರ್ತಾರೆ. ಸೊ ಅದ್ರ ಜೊತೆಗೆ ಕನ್ನಡ ಅದು ಒಂದಾಯಿತು. ಇನ್ನೊಂದಿದೆ ಚಾನಲ್ ಯಾವುದಂದರೆ ಇದು ಕನ್ನಡ ದೀಪ ಅಂತ, ಆಮೇಲೆ RV ಅಂತ ಹೇಳಿ 2 ಚಾನಲ್ ಇದೆ. ಅಲ್ಲಿ ನಾವೇನು ಮಾಡ್ಬೋದು ಅಂದರೆ ಕತೆ ಕಾದಂಬರಿಗೆ ಸಂಬಂಧಪಟ್ಟಂತೆ ನಿಮಗೆ ಡೆಪ್ತ್ ನಾಲೆಜ್ ಬೇಕು ಅಂತಂದರೆ ಸೊ ಅಲ್ಲಿ ನಾವು ಅವ್ರದ್ದನ್ನು ಫಾಲೋ ಮಾಡ್ಬೋದು. ಬೇಕಂದರೆ ನಾವು ಇವೆರಡು ಚಾನಲ್ಸ್ನ ನೀವು ಡೆಪ್ತ್ ಬೇಕಂದರೆ ನೀವು ಅಲ್ಲಿ ಹೋಗಿ, ಆಯಿತಾ. CK ಜಗದೀಶ್ ಅವರು ಮತ್ತು ಕನ್ನಡ ದೀಪ RV ಇವೆಲ್ಲ, ಆಯಿತಾ. ಅದೇ ಬಿಟ್ಟರೆ ನೆಕ್ಸ್ಟು ನೀವೇನು ಮಾಡ್ಬೋದು ಅಂದರೆ ಸೈಕಾಲಜಿಗೆ ಸ್ಪೆಷಲಾಗಿ ನಿಮ್ಮ ಕಾನ್ಸೆಪ್ಟು ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ KM ಸುರೇಶ್ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ KM ಸುರೇಶ್ ಸ್ಪರ್ಧಾ ವಿಜೇತ ಅಂತ ಹೇಳಿ ಒಂದು ಚಾನಲ್ ಇದೆ. ಸೊ ನೀವು ಅಲ್ಲಿ ಹೋಗಿ ಏನು ಮಾಡ್ಬೋದು ಅಂತಂದರೆ ಆ ಚಾನಲ್ ಮೂಲಕ ನಮಗೆ ವಿಚಾರಾಂಶಗಳು ಪ್ರಾಯೋಗಿಕದಲ್ಲಿ ಬರ್ತದಲ್ಲ ಅದು, ಆಮೇಲೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಮಗೆ ಬೇಗ ತಲೆ ಹೋಗಲ್ಲ ಅಥವಾ ಅದು ಇನ್ನು ಬಹಳ ದಿನವರೆಗೆ ನೆನಪು ಉಳಿಬೇಕು ಅಂದರೆ ಡಾಕ್ಟರ್ KM ಸುರೇಶ್ ಸರ್ದವ್ರದ್ದು ನೀವು
ಫಾಲೋ ಮಾಡಿ. ಕಾನ್ಸೆಪ್ಟ್ ಅರ್ಥ ಆದಮೇಲೆ ಮತ್ತು ನೀವು ಡೈಲಿ ನೀವು ಕ್ವಶನ್ಸ್ ಬೇಸ್ ಬೇಕು, ನಮಗೆ MCQs ಬೇಕು ಆ ಥರ ಎಲ್ಲ ನನಗಿತ್ತಂದರೆ SDB, SR, KR ಪಕ್ಕ ಚೆನ್ನಾಗಿರುತ್ತೆ. ಸೊ SR ಎಜುಕೇಷನ್ ನಿಮಗೆ ಬಂದು 10:30 ಮಾರ್ನಿಂಗ್ ಅಥವಾ 11 ಒಳಗೆ ಅವರು ತಗೋತಾರೆ. ಸೊ ಆಮೇಲೆ SDU ಬಂದು 9:15ಗೆ ಸ್ಟಾರ್ಟ್ ಮಾಡ್ತಾರೆ. KR ಬಂದು ನೈಟ್ 8ಗೆ ನಮಗೆ ಚಾಲು ಮಾಡ್ತಾರೆ ಕ್ಲಾಸಸ್ಸನ್ನು. ಸೊ ಆರಾಮಾಗಿ ನೀವು ಹೊರಗಡೆ ಕೆಲಸ ಮಾಡೋರಿದ್ದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಆಮೇಲೆ ನೋಡ್ಕೋಬೋದು, ರೆಕಾರ್ಡೆಡ್ ನೋಡ್ಕೋಬೋದು. ಒಂದು ಹೇಳೋದೇನೆಂದರೆ ಇವೆಲ್ಲ ನೋಡ್ಕೊಳ್ಬೇಕಾದಾಗ ಕೆಲವೊಂದು ಸಲ ನಿಮಗೆ ಯಾವುದು ಈಸಿ ಫೀಲ್ ಆದರೆ ಕೆಲವೊಂದು ಸಲ ಟೈಮ್ ಇವಾಗ ಶಾರ್ಟ್ ಇರೋದ್ರಿಂದ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಸ್ಪೀಡ್ ಎಷ್ಟು ಬೇಕು ಅಂತ ಹೇಳಿರುತ್ತೆ ನೋಡಿ, ಅದನ್ನು ನೀವು ಸೆಟ್ ಮಾಡಿಕೊಂಡು ನೀವು ನೋಡ್ತಾ ಹೋಗಿ. 2x ಬೇಕು, 1.5 ಬೇಕು, ಅದೆಲ್ಲ ನಿಮ್ಮ ಸೆಟ್ನಲ್ಲಿ ಮಾಡಿಕೊಂಡು ನೀವು ಬೇಗ ಕೇಳ್ತಾ ಮುಗಿಸ್ಬೋದು. ಅಂದರೆ ಸೆಕೆಂಡ್ ಟೈಮ್ ರಿಪೀಟ್ ಮಾಡಬೇಕಿತ್ತು ಅಂದರೆ. ನೆಕ್ಸ್ಟ್ ಇನ್ನು ನಿಮಗೆ ಇದು ಮ್ಯಾಥ್ಸ್ ಎಲ್ಲ ಫಸ್ಟ್ ಪೇಪರ್ಗೆ ಪ್ರಿಪೇರ್ ಮಾಡೋರಿಗೆ ಈಶ್ವರ್ ಗಿರಿ ಸರ್ ಅಂತಿದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಅದರಲ್ಲಿ ಮ್ಯಾಥ್ಸ್ ಎಲ್ಲ ಅವರು ಹೇಳ್ಕೊಡ್ತಾರೆ. ಸರ್ ಅವರು 4 o'clockಗೆ ಸ್ಟಾರ್ಟ್ ಮಾಡ್ತಾರೆ. ಈವ್ನಿಂಗು ಮಾರ್ನಿಂಗು ಮೊದಲು 5 ಮಾಡ್ತಿದ್ರು, ಈಗಲೂ ಇದೆ. ಬಟ್ ಇವಾಗ ನನಗೆ ಸೆಕೆಂಡ್ ಪೇಪರ್ ಎಲ್ಲ ಸೊ ನಂದು ಆಗಿದೆ 2 times. ಬಟ್ ನಾನು ಸ್ಕೋರ್ಗೋಸ್ಕರ ನಾನು ಮತ್ತೆ ನೋಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡ್ಬೋದು. ಆಮೇಲೆ MG ಅಕಾಡೆಮಿ ಅಂತಿದೆ, ಅಲ್ಲಿ ಸ್ವಲ್ಪ ನೀವು ಜನರಲ್ ನೆಕ್ಸ್ಟ್ ನಿಮ್ಮ CETಗೆ ಬೇಕು ಅಂದರೆ ನೀವು ಅಲ್ಲಿನೂ ನೋಡ್ಬೋದು. ಆಮೇಲೆ ಇನ್ನೊಂದು ಜ್ಞಾನ ಗಂಗೋತ್ರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಇರೋಂಥ ಒಂದು ಚಾನಲ್ ಇದೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಜನರಲ್ ಸ್ಟಡೀಸ್ ಬೇಕಾದಂತಹ ಕ್ವಶನ್ ಅವ್ರು ಇಂಗ್ಲೀಷ್ ಕನ್ನಡ ಎರಡೂ ಅವ್ರು ಏನು ಮಾಡ್ತಾರೆ ಅಂದರೆ ಪಕ್ಕದಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ತುಂಬ ಅವರು ಡೆಪ್ತಾಗಿ ನಮಗೆ ನಾಲೆಜ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಆಫೀಸರ್ಸ್ ಅಡ್ಡ ಅಂತಿದೆ, ಅಲ್ಲಿ ಸರ್ ಏನು ಮಾಡ್ತಾರೆ ಅಂದರೆ ಒಂದು ಕಾನ್ಸೆಪ್ಟನ್ನು ನಿಮಗೆ ಇಂಟರ್ನ್ಯಾಷನಲ್ ಅಥವಾ ಈ ಥರ GK ಸಂಬಂಧಪಟ್ಟಂಗೆ ಒಂದೇನು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ನಮಗೆ ಹೇಳ್ತಾ ಹೋಗ್ತಾರೆ. ಕೇಳಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಕತೆ ಫಾರ್ಮ್ ಮಾಡಿ ಕೇಳಿದ್ರೆ ನಮಗೇನಾಗುತ್ತೆ ಅಂದರೆ ಅದು ಮೈಂಡ್ನಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ ಸರ್. ಸೊ ಅದು ನನಗೆ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಸ್ಪರ್ಧಾ ರೈಡ್ ಅಂತ ಹೇಳಿ ಒಂದು ಚಾನಲ್ ಇದೆ, ಅದು ಕೂಡ ನೀವೇನು ಮಾಡ್ಬೋದು ಅಂದರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ನೀವು ಇವು ಫಾಲೋ ಮಾಡ್ಬೋದು. ಇಂಗ್ಲೀಷಿಗೆ SR ಕೂಡ ಅದರಲ್ಲಿ ಮೇಡಮ್ ಹೇಳಿದ್ದಾರೆ. ಹೌದಾ, ಇಷ್ಟೆಲ್ಲ ಚಾನಲ್ಸ್ ಅಂತೂ ಸದ್ಯಕ್ಕಿದೆ. ಸೊ ನೀವು ಇದರಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಇವೆಲ್ಲ ಚಾನಲ್ಸನ್ನು ನೀವು ಫಾಲೋ ಮಾಡು. ಕಂಪಲ್ಸರಿ ಒಂದು ಕನ್ನಡ, ಇಂಗ್ಲೀಷು ಮತ್ತು SS ಯಾರ್ಯಾರು ಸೈನ್ಸ್ ಸಂಬಂಧಪಟ್ಟಂಗಿದೆ ಅವರೆಲ್ಲ ಏನು ಮಾಡೋದು. ವಿದ್ಯಾಕಾಶಿಯಲ್ಲಿ ಸೈನ್ಸಿಗೆ ಸಂಬಂಧಪಟ್ಟಂಗೆ ಒಬ್ಬರು ಮೇಡಮ್ ಹೇಳ್ತಾರೆ, ಅವರು ಕೂಡ ತುಂಬ ಚೆನ್ನಾಗಿ ಅವ್ರದ್ದೆಲ್ಲ ವೀಡಿಯೋಸ್ ಇದೆ ವಿದ್ಯಾಕಾಶಿಯಲ್ಲಿ ಸೈನ್ಸಿಗೆ ಸಂಬಂಧಪಟ್ಟಂಗೆ. ಸೊ ನೀವು ಸೈನ್ಸಿಗೆ ಸಂಬಂಧಪಟ್ಟಂಗೆ ಅವ್ರದ್ದು ವೀಡಿಯೋಸ್ ನೋಡ್ಕೋಬೋದು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಇದಿಷ್ಟಂತೂ ನಮಗಂತೂ SS ಮಾಡೋದು ಅಂದರೆ ಸೋಷಲ್ ಸ್ಟಡೀಸ್ ಬಂದಾಗ ಸೋಷಲ್ ಸ್ಟಡೀಸ್ಗೆ SRನೇ ಫಾಲೋ ಮಾಡಿ. ಇನ್ನು ಎಜುಟ್ಯೂಬು, KR ಇದು ಸೋಷಲ್ ಸ್ಟಡಿ, ಸೈಕಾಲಜಿ ನಿಮ್ಗೆ ಆಲ್ರೆಡಿ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ನೀವು ವಿದ್ಯಾಕಾಶಿಯಲ್ಲಿ ಸ್ಪೆಷಲಾಗಿ ವಿಜ್ಞಾನ ಯಾರಿಗೆ ಸಂಬಂಧಪಟ್ಟಂಗೆ ಬೇಕು ಅಲ್ಲಿ ಒಬ್ಬರು ಮೇಡಮ್ ಹೇಳಿದ್ದು ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೋಬೋದು. ಆಮೇಲೆ ಇಷ್ಟೆಲ್ಲ ನೀವು ಫಾಲೋ ಮಾಡಿ. ರಮೇಶ್ ಅಕಾಡೆಮಿ ಕನ್ನಡ ಫಾಲೋ ಮಾಡಿ. ಸೊ ಇದು ನಂದು. ಆಮೇಲೆ ಅಥರ್ವ ಚಾನಲ್ ಇದು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದು ನಿಮ್ಗೆ ಓದೋಕ್ಕಾಗಲ್ಲ, ಕುತ್ಕೊಂಡು ಓದೋಕ್ಕಾಗಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ಅದ್ರ ಜೊತೆಗೆ ನಮ್ಮ ಸ್ಟಡಿನೂ ಕಂಪ್ಲೀಟ್ ಆಗಬೇಕು. ಆಗಿಲ್ಲ ಅಂದರೆ ಹೆಂಗಪ್ಪ ಈ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ನಂಗೆ ಅಂತ ಮೈಂಡ್ನಲ್ಲಿ ಇತ್ತು, ಒಂದು ಭರವಸೆ ಬೇಕು. ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿದೆ. ಜಸ್ಟ್ ಒಂದು ರಿಲ್ಯಾಕ್ಸ್ ಆಗಿ ರಿಲೀಸ್ ಆಗಿ ನಮ್ಗೆ ಏನಾಗಬೇಕು ಅಂತಂದರೆ ರಿಪೀಟ್ ಮಾಡಬೇಕು ಅಂತಂದರೆ ನಾವು ಈ ಚಾನಲ್ಸನ್ನು ನೋಡ್ಬೋದು. ಎಕ್ಸ್ಟ್ರಾ ನೀವು ಓದ್ಕೊಳ್ಳೋದಂತೂ ಮಾರ್ನಿಂಗ್ ಎದ್ದ ತಕ್ಷಣ 1 2 hours, ಆಫ್ಟರ್ನೂನ್ 1 2 hours, ನೈಟ್ 1 hour ಈ ಥರ ಏನಾದರೂ ನೀವು ಪ್ಲ್ಯಾನ್ ಮಾಡಿ ಕೂಡ ಓದ್ಕೋಬೋದು. ಯಾರ್ಯಾರ್ದು ಕನ್ಸಿಸ್ಟೆಂಟ್ ಎಷ್ಟಿರುತ್ತೆ ಆ ಥರ ಮಾಡ್ಕೊಳ್ಬೋದು. 8 hours ನಿಮ್ಗೆ ಹೆಂಗೆ ಅನಿಸುತ್ತೆ. ಓಕೆ, ಇಷ್ಟು ಮಾತ್ರ ನನ್ನ ಚಾನಲ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಫಾಲೋ ಮಾಡಿ, ತುಂಬ ಚೆನ್ನಾಗಿದೆ. ನಾನಂತರೂ ತುಂಬ ಬೆನಿಫಿಟ್ ತೊಗೊಂಡಿದ್ದೀನಿ. SR, YouTube, KR, ರಮೇಶ್ ಅಕಾಡೆಮಿ, ಅಥರ್ವ, ಆಮೇಲೆ CK ಜಗದೀಶ್ ಸರ್ದು ಕನ್ನಡ ನುಡಿ ಬಳಗ. ಸೊ ಇವೆಲ್ಲ ಚಾನಲ್ಸು ನನಗೆ ತುಂಬ ಇಷ್ಟವಾಗಿರುವಂತಹ ಚಾನಲ್ಸ್ ಆಗಿದೆ. ಸೊ ನಾನು 2 yearsಯಿಂದ ಫಾಲೋ ಮಾಡ್ತಿದ್ದೀನಿ ಅವ್ರದ್ದೆಲ್ಲ ಇದನ್ನು. ನನಗಂತೂ ಇವ್ರದ್ದು SR, KR, YouTube ಫಸ್ಟ್ ಸಿಕ್ಕಿದ್ದಂಥ ನನಗೆ ಚಾನಲ್ಸ್ ಇದೆಯಲ್ಲ, ಆ ಚಾನಲ್ನಲ್ಲಿ ನನಗೆ ಫಸ್ಟ್ ಮಂತ್ನಲ್ಲಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಯಿತು. ಸೊ ನನಗೆ YouTubeನಲ್ಲಿ ಸರ್ ಏನು ಹೇಳಿದರು ಅಂದರೆ, ಈಗ ಅಭಿಕ್ಷಮತೆ ಅಂತ ಬರುತ್ತೆ, ಕೆಲವೊಂದು ಸೈಕಾಲಜಿಕಲ್ ವರ್ಡ್ಸ್ ಅದರಲ್ಲಿ ಯೂಸ್ ಮಾಡಿದ್ದು ಅರ್ಥ ಆಗಲಿಲ್ಲ ಅಂತಂದರೆ ನಮಗೆ ಬೇಗ ಸಮಾಜ ಸಂಸ್ಕೃತಿ ಆ ಥರ ಎಲ್ಲ ಕೆಲವೊಂದಿಷ್ಟು ವರ್ಡ್ಸ್ಗಳು ಇರುತ್ತಲ್ಲ, ಅದೇನಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂತಂದರೆ ಸರ್ ತುಂಬ ನೀಟಾಗಿ ಹೇಳ್ತಾ ಹೋಗ್ತಾರೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಸೇಮ್ ಹೀಗೆ ಹೇಳಿದ್ದನ್ನು ನೆಕ್ಸ್ಟ್ ಇನ್ನೊಂದು ಸಲ ಕೇಳಿದಾಗ ನೀವು ಅದನ್ನೇ ಹೇಳ್ತಾರೆ. ಅದು ಹೇಳಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಇದು ನಾವು ಮತ್ತೆ ಕೇಳಿದ್ವಲ್ಲ ಅಂಥೇಳಿ ನಮಗೆ ರಿಪಿಟೇಷನ್ಗೆ ತುಂಬ ಚೆನ್ನಾಗಿ ಆಗುತ್ತೆ ನಮಗೆ. ಸೊ ಹೀಗಾಗಿ ನೀವೆಲ್ಲ ಈ ಚಾನಲ್ನ ಫಾಲೋ ಮಾಡಿ ಚೆನ್ನಾಗಿ ರಿಸಲ್ಟ್ ಮಾಡ್ಕೊಳ್ಳಿ ಅಂತ ಒಂದು ನಂದು ಸಣ್ಣದಂತಹ ಒಂದು ಪ್ರಯತ್ನ. ಸೊ ನೀವು ಇಷ್ಟ ಆದರೆ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು, ನಮಸ್ತೆ.